ಎಲೆ ಅಳಬೇಡ ಸುಮ್ಕಿರ ಮನೆ. ಅಲ 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 ಆಗಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೇಳ್ತಾ ಇದ್ದೀನಿ ಮಗ. ಎಲ್ಲ ಒಳ್ಳೇದಾಕಾಯ್ತು ಸುಮ್ಕಿರು. ಯಾಕೆ ನಾನಿಲ್ವೇ ಇಲ್ಲಿ ಸೀನಪ್ಪ ಇಲ್ವೇ? ನಿನಗೆ ಅನ್ಯಾಯ ಆಗ್ಬಿಡ್ತೀವಿ. ಪೊಲೀಸ್ನರ ಇದ್ದಾರೆ, ಇನ್ಸ್ಪೆಕ್ಟ್ರ್ ಬರ್ತಾರಂತ ಈಗಲಾಗಲ್ಲನ. ಸುಮ್ಕಿರು ಹೇಳಬೇಡ, ನಿನ್ನ ದುಡ್ಡೆಲ್ಲ ಹೋಗಲ್ಲಿ ಸಿಗ್ತೈತಿ. ಅಲ್ಲ ಗೌಡ್ರೆ, ಉಂಡಂಗಲ್ ತಿಂದಂಗಲ್ಲ 50,000 ರೂಪಾಯಿ ಅಧ್ವಾನ ಮಾಡ್ಕೊಂಡಲ್ಲ ಗೌಡ್ರೆ. ನಮ್ಮ ಮಗ ಹೇಳೋದು, ಯಮ್ಮ ಯಾವ್ದನ ಫೋನ್ ಬಂದ್ರೆ ಗೊತ್ತಿಲ್ದರು ಮಾತಾಡಕ್ ಹೋಗ್ಬೇಡ, ಗೊತ್ತಿಲ್ದಾರ ಫೋನ್ ಮಾಡ್ರಿ ಎತ್ತಕ್ ಹೋಗ್ಬೇಡ, ಅವ್ರು ಏನು ಕೇಳಿದ್ರು ಹೇಳ್ಬೇಡ ಅಂತ ನನ್ನ ಮಗ ಸಾರ್ ಹೇಳೋದು. ನಾನು ಅನಿಷ್ಟು ಮುಂಡೆ ಯಾವುದು ಯಾವ ಮಕ್ಕಳ ಗೆದ್ದಿದ್ನೋ ಏನೋ ಅವತ್ತು ಅವ್ರು ಅದು ಹೇಳ್ತಿರ್ಲಿಲ್ಲ. ನಾನು ನಮ್ಮ ಅಮ್ಮಣ್ಣಿ ವಿಷಯ ಹೇಳಿರಲ್ವೇ, ಹಾಸ್ಟಿಗೆ ಸೇರ್ಕೊಂತಾಳೆ ನಿಮ್ಮ ಅಮ್ಮಣ್ಣಿ ಅಪ್ಲಿಕೇಶನ್ ಹಾಕ್ಯವಳೆ, ಅದಕ್ಕೆ ಅತ್ತ ಒಂದು ನಂಬರ್ ಬಂದೈತಿ ಹೇಳು ಅಂತ ಹೇಳ್ಬಿಟ್ರು ಗೌಡ್ರೆ. ನಾನು ಅನಿಷ್ಟು ಮುಂಡೆ ಸುಮ್ಮನಿರ್ಲಾರ್ದ ಹೇಳ್ಬಿಟ್ಟೆ. ನನ್ನ ಕೈಯಾರ ನಾನೇ ನನ್ನ ದುಡ್ಡ ಹೋಗಂಗೆ ಮಾಡ್ಕೊಂಡಲ್ಲ ಗೌಡ್ರೆ. ಉಂಡಂಗಲ್ಲ ತಿಂದಂಗಲ್ಲ ಓತು, ನಮ್ಮ ಮನೆಯಾಳ ಓತು ಗೌಡ್ರೆ. 50,000 ರೂಪಾಯಿ ಓತು. ಅದನ್ನು ದುಡಿಬೇಕಂದ್ರೆ 1 ವರ್ಷ ಬೇಕು ನಮ್ಮಂತ ಬಡವ್ರಿಗೆ. ಕೂಲಿ ನಾಲಿ ಮಾಡೋರಿಗೆ 1 ವರ್ಷ ಬೇಕು 50,000 ರೂಪಾಯಿ ದುಡಿಯಾಕೆ. ರಾಮ ಭಗವಂತ. ಏ ಲಕ್ಷ್ಮಗ, ಒಂದು ಮನೆ ಹೇಳ್ತೀನಿ ಕೇಳೋ. ಈಗಿನ ಕಾಲ ಹೆಂಗ ಬಂದುಬಿಟ್ಟೈತಿ ಅಂತಂದ್ರೆ ನಮ್ಮರನ್ನೇ ನಾವು ನಂಬಕ್ಕಾಗಲ್ಲ. ಎಲ್ಲೇಳೋ ಮನೆ ಬಾಗಿಲಿಗೆ ಬರ್ತಾರೆ, ಮನೆಗೆ ಬಾಗಿಲಿಗೆ ಬಂದು ಯಾಕೋ ಒಂದಿವ್ಸ ಕುಡಿಯಕ್ಕೆ ನೀರು ಕೊಡೋಣ ಅಂತ ಕೇಳ್ತಾರೆ. ಒಳಿಗೆ ಕುಡಿಯಕ್ಕೆ ನೀರು ತರ ಒಟ್ಟಲ್ದಿಗೆ ಅವ್ರು ಏನು ಬೇಕೋ ಅದನ್ನು ಕಳತನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂತ ಕಿತ್ತೋಗಿರೋ ಕಾಲ ಇದು. ನಮ್ಮ ಜವಾಬ್ದಾರಿ, ನಮ್ಮ ಹುಷಾರಾಗ ನಾವಿರ್ಬೇಕು ಲಕ್ಷ್ಮಕ್ಕೋ. ಓ ಭಾಳ ಹುಷಾರ, ಮೈಯೆಲ್ಲ ಕಣ್ಣಾಗಿರ್ಬೇಕು. ನನ್ನ ಗಂಡ ಸರ ಕೊಡಿಸೇವನೆ ಅಂತನ ಕೊಳತುಂಬ ಸರ ಹಾಕ್ಯಂಡು ಒಯ್ಯಾರ ಮಾಡ್ಕೊಂಡು ಹೋಗ್ತಿದ್ರೆ ಇಲ್ಲಿಂದ ಬಂದು ಕಟಿಂಗ್ ಪ್ಲೇಯರ್ ತಗೊಂಡು ಕಟ್ ಮಾಡ್ಕೊಂಡು ಟೊಯ್ ಅಂತ ಒಯ್ಬಿಡ್ತಾರೆ. ಹೆಂಗೋಸ್ರಿ ಗೊತ್ತಾಗಲ್ಲ ಅದು. ಮನೆಯಿಂದ ಹೊರಗೆ ಹೆಜ್ಜೆ ಇಕ್ಕಿದೀವಿ ಅಂತಂದ್ರೆ ಮನೆ ಲಕ್ಷ್ಮಕ್ಕ ಹೇಳ್ತೀನಿ ಕೇಳೋ, ಮನೆಯಿಂದ ಹೊರಗೆ ಹೆಜ್ಜೆ ಇಕ್ಕಿದೀವಿ ಅಂದರೆ ಮೈಯೆಲ್ಲ ಕಣ್ಣ ಇರ್ಬೇಕಣಮ್ಮ. ಸುಮ್ಕಿರಬೇಡ, ಈಗ ಆಗಲ್ಲ ಆಗೋಯ್ತೆ. ಇನ್ಸ್ಪೆಕ್ಟ್ರ್ ಬರ್ತಾರೆ, ಈಗಲೇ ಆಗಲ್ಲ. ಇನ್ಸ್ಪೆಕ್ಟ್ರಿಗೆ ಕಂಪ್ಲೇಂಟ್ ಕೊಟ್ಟು ಹೋಗೋಣ ನಾವು, ಅವರು ಎಲ್ಲ ಡೀಟೇಲಾಗಿ ತಿಳ್ಕೊಂತಾರೆ. ಸುಮ್ಕಿರ ಅಳಬೇಡ, ಸುಮ್ಕಿರಮ್ಮ. ಏಯ್ ಯಾರಪ್ಪ ನೀವು? ಏನಕ್ಕೆ ಬಂದಿರೋದು ಪೊಲೀಸ್ ಸ್ಟೇಷನ್ಗೆ? ಓ ಇನ್ಸ್ಪೆಕ್ಟ್ರೆ ನಮಸ್ಕಾರ. ನಾನು ಯಾರು ಗೊತ್ತಾಗಲಿಲ್ವ ನಿಮಗೆ? ಏ ಗೌಡ್ರೆ, ನಮಸ್ಕಾರ ಗೌಡ್ರೆ. ಐ ಆಮ್ ರಿಯಲಿ ಸಾರಿ. ನೀವು ಆ ಕಡೆಗೆ ತಿರ್ಕೊಂಡಿದ್ರಲ್ಲ, ನಿಮ್ಮ ಮುಖ ನೋಡಲಿಲ್ಲ, ಅದಕ್ಕೆ ಹಂಗಂದೆ. ಅಲ್ಲ ಗೌಡ್ರೆ, ನಿಮ್ಮ ಪರಿಚಯ ಯಾರಿಗಿಲ್ಲ ಹೇಳ್ರಿ? ನಮ್ಮ ಸಿರಾ ತುಂಬೆಲ್ಲ ನಿಮ್ಮ ಪರಿಚಯ ಎಲ್ಲರಿಗೂ ಇದ್ದೇ ಐತೆ. ಅದಿರಲಿ ಗೌಡ್ರೆ, ಏನು ಸಮಾಚಾರ ಈ ಕಡೆ ಬಂದಿದ್ರಲ್ಲ? ಅದು ನಮ್ಮ ಪೊಲೀಸ್ ಸ್ಟೇಷನ್ ಕಡೆನಾ? ನೀವೊಂಥರ ಕೋರ್ಟ್ ಇದ್ದಂಗೆ, ಕೋರ್ಟೇ ಪೊಲೀಸ್ ಸ್ಟೇಷನಿಗೆ ಬಂದಂಗೆ ಆಯ್ತಲ್ಲ. ಏನು ಸಮಾಚಾರ ಗೌಡ್ರೆ? ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದೆ. ಇಲ್ಲ ನೀವು ಬಂದಿದ್ದೀರ ಅಂದಮೇಲೆ ಏನೋ ದೊಡ್ಡ ಸಮಾಚಾರನೇ ಇರಬೇಕು, ಏನೋ ದೊಡ್ಡ ಕೇಸೇ ತಂದಿದ್ದಾರೆ ನೀವು. ಏನಾಯ್ತು ಗೌಡ್ರೆ? ನಾನು ಹೇಳ್ತೀನಿ ಇನ್ಸ್ಪೆಕ್ಟ್ರೆ, ನಾನು ಮಾತಾಡ್ತೀನಿ. ಲೈ ಸೀನಪ್ಪ, ತಡಿಲ ಒಂದ್ರ ಒಟ್ಟು. ನೀನು ಮೊದಲೇ ಕುಡ್ದಿದ್ಯಾ. ಆ ಪೊಲೀಸ್ನವರು ನಿನ್ನ ಕಂಡ್ರಾಗಲ್ಲ. ಅವ ತಾಳೆ ಒಂದ್ಸಲಿ ಹೇಳಿದ್ರು, ಕುಡ್ದು ಪಡೆದು ಈ ಕಡೆ ಪೊಲೀಸ್ ಸ್ಟೇಷನ್ ಕಡೆ ಬರಬೇಡ ಅಂತಾರ. ನೀನು ಸುಮ್ಮನಿರು, ನಾನು ಇವತ್ತು ಮಾತಾಡ್ತೀನಿ. ಏನಿಲ್ಲ ಇನ್ಸ್ಪೆಕ್ಟ್ರೆ, ಒಂದು ಕಂಪ್ಲೇಂಟ್ ಕೊಟ್ಟೋಗೋಣ ಅಂತ ಬಂದ್ವಿ. ಹೇಳಿ ಗೌಡ್ರೆ, ಏನಾದರೂ ತೊಂದರೆ ಕೊಟ್ರಾ? ಅನ್ಯಾಯ ಮಾಡಿದ್ರ? ಏನಾದರೂ ಅಪರಾಧ ಮಾಡಿದ್ರಿ ಹೇಳ್ರಿ. ಅವನು ಯಾವನೇ ಆಗಲಿ, ಎಂಥ ಅಧಿಕಾರದಾಗೆ ಇರಲಿ, ಎಂಥ ದೊಡ್ಡ ಮನಸ್ಸನೇ ಆಗಿರಲಿ, ಗೌಡ್ರು ವಿಚಾರಕ್ಕೆ ಬಂದವನೇ ಅಂತಂದರೆ ಒದ್ದು ಒಳಗೆ ಹಾಕಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ, ಗ್ರಹಚಾರ ಬಿಡಿಸ್ತೀನಿ. ಅದು ಯಾವ್ದ್ಯಾವ IPC ಸೆಕ್ಷನ್ಗಳಿದಾವ ಎಲ್ಲವನ್ನು ಹಾಕ್ಬಿಟ್ಟು ಸರಿಯಾಗಿ ರೂಪುಬಿಡ್ತೀನಿ. ಹೇಳ್ರಿ ಗೌಡ್ರೆ, ಅವ್ನು ಯಾವನೇನು ಮಾಡ್ಯವನೆ? ಅಮ್ಮಯ್ಯ, ಲಕ್ಷ್ಮಕ್ಕ ಬಾರಮ್ಮ ಇಲ್ಲಿ ಮುಂದೆ. ಗೌಡ್ರೆ ಹೇಳ್ರಿ ಗೌಡ್ರೆ, ಪೊಲೀಸ್ನವ್ರು ಬಂದವ್ರೆ, ನೀವೇ ಕಾಪಾಡ್ಬೇಕು ಗೌಡ್ರೆ, ನನ್ನ ನೀವೇ ಕಾಪಾಡಬೇಕು. ಏ ಲಕ್ಷ್ಮಕ್ಕ, ನೀನು ನಾಟ್ಯ ಸರಸ್ವತಿ ಕಣಮ್ಮ. ಇಟೊತ್ತಿನ ತಕ ಸುಮ್ಮನಿದ್ದು ಏಕದಮ್ ಮೊಳ್ತಿದ್ಯಲ್ಲ ನೀನು. ಕಲಾವಿದೆ ನೀನು ಒಂಥರನ. ಜೋರಾಗಿ ನಳಕ್ಕೆ ಹೋಗ್ಬೇಡ, ಸುಮ್ಕಿರು. ಗೌಡ್ರ ಇದ್ದಾರೆ, ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಜ್ವರಗಳಬೇಡ. ನೋಡ್ರಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಈ ಅಮ್ಮನ ಹೆಸರು ಲಕ್ಷ್ಮಮ್ಮ ಅಂತ. ಈ ಅಮ್ಮನ ಮಗಳು ಹಾಸ್ಟ್ಲಾಗ ಓದ್ತಾ ಐತಿ. ನಿನ್ನೆ ದಿನ
ನಿನ್ನೆ ದಿನ ಅವ್ರು ಯಾರೋ ಫೋನ್ ಮಾಡಿಬಿಟ್ಟು ಏನಮ್ಮ ಈಗ ನಿಮ್ಮ ಮಗಳು ಹಾಸ್ಟ್ಲಾಗ ಓದ್ತಾ ಐತೆ ಏನೋ ಅಪ್ಲಿಕೇಶನ್ ಬಗ್ಗೆ ಡೀಟೇಲ್ಸ್ ತಗೋಬೇಕು, ಅದಕ್ಕೆ ನಿಮ್ಮ ಫೋನ್ಗೊಂದು 6 ನಂಬರ್ ಬಂದೇವೆ, 6 ನಂಬರ್ ಹೇಳಮ್ಮ ಅಂತ ಕೇಳವ್ರಿ. ಈ ಅಮ್ಮ ಇದ್ದಿದ್ದು ಏನೋ ಇದ್ದಾತ ಏನೋ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟ್ರೆ 6 ನಂಬರು ಹೇಳ್ಬಿಟ್ಟೈತಿ ಈ ಅಮ್ಮ. ಈ ಅಮ್ಮ ನಂಬರ್ಗಳು ಹೇಳ್ತಾರೇನ, ಈ ಅಮ್ಮನ ಅಕೌಂಟ್ನಾಗ ಇದ್ದಿದ್ದು ದುಡ್ಡೆಲ್ಲನ ಹೋಗ್ಬಿಟ್ಟ 50,000 ರೂಪಾಯಿ ಇತ್ತಂತೆ ಸಾಹೇಬ್ರೆ, 50,000 ರೂಪಾಯಿನೂ ಕಟ್ಟಾಗ್ಬಿಟ್ಟೈತಿ. ಅದಕ್ಕೆ ಯಾರು ಕದ್ರು ಏನು ಕದ್ರು ಅಂತ ಗೊತ್ತಾಗಲಿಲ್ಲ. ಈ ಅಮ್ಮಗೂ ಗೊತ್ತಾಗಿರಲಿಲ್ಲ. ಈ ಅಮ್ಮನ ಮಗಳು ಕಾಲೇಜಿಂದ ಬಂದು ಮೊಬೈಲ್ ತಗೊಂಡು ನೋಡಿದಾಗ ಹಿಂಗೆ 50,000 ರೂಪಾಯಿ ದುಡ್ಡು ಯಾರ ಕಳ್ತನ ಮಾಡ್ಯವ್ರು ಅಂಬೋದು ಗೊತ್ತಾಗೈತಿ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟೋಗ್ರ ಅಂತ ಬಂದ್ವಿ ಸಾಹೇಬ್ರೆ. ಏನು ಕತೆ ಹಿಂಗಾಗ್ಬಿಟ್ರಿ? ಏ ಅಮಳೆ ಲಕ್ಷ್ಮಮ್ಮ, ಏ ಬಾರಮ್ಮ ಇನ್ಸ್ಪೆಕ್ಟ್ರ್ ತ ಏನೇನಾಯ್ತು, ಏನೇನು ಹೋತು ಅಂತಾನೆ ಎಲ್ಲ ಹೇಳ್ಬೇಕು ಕರೆಕ್ಟಾಗಿ. ಹ್ಞೂ ಸ್ವಾಮಿ, ನಮ್ಮ ಗೌಡ್ರು ಏನೇನು ಹೇಳಿರೋ ಅದೆಲ್ಲ ಸತ್ಯ. ಅದು ಇದ್ದಿದ್ದು 50,000 ರೂಪಾಯಿನ ಮನೆ ಹಾಳ ನನ್ನ ಮಕ್ಕಳು ಬೇವರ್ಸಿ ನನ್ನ ಮಕ್ಕಳು ಅವ್ರ ಮನೆ ಹಾಳಾಗ ಹೋಗ, ಅವ್ರ ವಂಶ ಹಾಳಾಗ ಹೋಗ, ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ, ಬರಬಾರದು ಮಗ ಕುಷ್ಟ್ರಾಗ ಬಂದು ಕೊಳ್ತೋಗ, ಈ 50,000 ರೂಪಾಯಿನೂ ಹೊತ್ಕೊಂಡು ಹೋದ್ರಲ್ಲ ಸ್ವಾಮಿ. ವರ್ಷದ ಆದಾಯ ನಮ್ದು ಏನ್ಕೋ ಕೂಲಿ ನಾಲಿ ಮಾಡಿ ನಾವು ಮಗಳು ಮದುವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಕ್ಕೊಂಡಿದ್ದೆ. ಏನಾರ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಈಟ ಬಟ್ಟ ದುಡ್ಡು ಮನೆಗಿರ್ಲಿ ಅಂತ ಇಕ್ಕೊಂಡಿದ್ದೆ ಸ್ವಾಮಿ. ಕದ್ಬಿಟ್ರು ಮನೆ ನನ್ನ ಮಕ್ಕಳು. ಮನೆಗೆ ಇಕ್ಕೊಂಡ್ರು ಕಳ್ತನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬ್ಯಾಂಕ್ನಾಗ ಇಕ್ ಬಂದೆ. ಬ್ಯಾಂಕ್ನಾಗಿರೋ ದುಡ್ಡೇ ಹೊತ್ಕೊಂಡು ಹೋದ್ರಲ್ಲ ಸ್ವಾಮಿ. ನಾವ್ ಯಾರ್ತಕ್ ಹೋಗನ್ ಸ್ವಾಮಿ ಈಗೋ? ಆಯಿತು ಆಯಿತು, ಅಳಬೇಡಿ ಸುಮ್ಮನಿರಿ, ಎಲ್ಲ ಕಳ್ಳರನ್ನು ಹುಡ್ಕೋಣ. ಹಾಂ, ಈಗ ಇಷ್ಟೆಲ್ಲ ಏನೇನೆಲ್ಲ ಹೇಳಿದ್ದೀರಾ ಡೀಟೇಲಾಗೆ ಬರ್ಕೊಟ್ಬಿಡಿ ಆಯಿತಾ? ಏನಮ್ಮ ಲಕ್ಷ್ಮಮ್ಮ, ನಿಮ್ಮದು ಮೊಬೈಲ್ ತಂದಿದ್ದೀರಾ ಈಗ? ಇಲ್ಲ ಸಾ, ಮೊಬೈಲ್ ತರಲಿಲ್ಲ ಸಾ. ತಂಗಂಗೆ ಕೊಡ್ತೀನಿ ಸಾ, ಮೊಬೈಲು ತಂಗಂಗೆ ಕೊಡ್ತೀನಿ. ನೀವು ಹೇಳ್ದಂಗೆ ಕಂಪ್ಲೇಂಟ್ ಎಲ್ಲ ಬರ್ಕಂಗೆ ಕೊಡ್ತೀನಿ ಸಾ. ಆಯಿತು. ನಂಜುಂಡಪ್ಪ ನಂಜುಂಡಪ್ಪರೇ, ಬನ್ನಿ ಇಲ್ಲಿ ಒಂದು ನಿಮಿಷ. ಸರ್ ನಮಸ್ಕಾರ ಸರ್. ನಂಜುಂಡಪ್ಪರೇ, ಇವರು ಶಿವಲಿಂಗೇಗೌಡರು ಅಂತ, ಇವರು ಬಹಳ ದೊಡ್ಡ ಮನುಷ್ಯರು. ಹತ್ತಳ್ಳಿಗೆಲ್ಲ ಇವ್ರ ಪರಿಚಯ ಇದೆ, ಒಳ್ಳೆ ಘನತೆವೆತ್ತ ವ್ಯಕ್ತಿ. ಆದ್ದರಿಂದ ಇವರೊಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾರೆ. ದಯವಿಟ್ಟು ಕಂಪ್ಲೇಂಟ್ನ ರೈಸ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಅದೇನೇನಾಯ್ತೋ ಎಲ್ಲ ಫಾಲೋ ಅಪ್ ಮಾಡ್ಬೇಕು ಡೈಲಿ. ನನಗೆ ಇವರು ಡೀಟೇಲಾಗಿ ಮಾಹಿತಿ ಎಲ್ಲ ತಗೊಂಡು ಆದಷ್ಟು ಬೇಗ ಈ ಕೇಸು ಕ್ಲಿಯರ್ ಆಗಬೇಕು, ಅರ್ಥ ಆಯ್ತಾ? ಆಯಿತು ಸರ್, ನಿಮ್ಮ ಆಶಯದಂತೆ ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ಮುಕ್ತಾಯಗೊಳಿಸಲು ಪ್ರಯತ್ನಿಸುತ್ತೇವೆ ಸರ್. ಗೌಡ್ರೆ, ನೀವು ತಂದಿರುವ ದೂರನ್ನು ನಮ್ಮ ಬಳಿ ಕೊಡಿ ಅಥವಾ ಮಾಹಿತಿಯನ್ನು ಹೇಳಿ, ನಾವು ದಾಖಲಿಸಿಕೊಳ್ಳುತ್ತೇವೆ. ಗೌಡ್ರೆ, ಇವ್ರ ಹೆಸರು ನಂಜುಂಡಪ್ಪರು. ಹೊಸ್ದಾಗೆ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ ಇಲ್ಲಿಗೆ. ಭಾಳ ಒಳ್ಳೆ ಮನುಷ್ಯ. ಏನೇ ನಿಮ್ಮ ಕಡೆ ಸಮಸ್ಯೆ ಇದ್ರು, ನಿಮ್ಮೂರಲ್ಲಿ ಸಮಸ್ಯೆ ಇದ್ರೂ ಇವ್ರ ನಂಬರ್ ತೊಗೊಂಡೋಗಿರಿ, ಒಂದು ಫೋನ್ ಮಾಡಿ, ಇವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ನಾವು ನಿಮ್ಗೆ ಸಹಾಯಕ್ಕೆ ಬರ್ತೀವಿ. ಗೌಡ್ರೆ, ಈ ಕೇಸು ಕ್ಲಿಯರ್ ಆಗುತ್ತೆ ಬೇಗ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ. ನಿಮಗೆ ನ್ಯಾಯ ಕೊಡ್ಸಕ್ಕೆ ನಾವು ಹಗಲು ಇರುಳು ಹೋರಾಟ ಮಾಡ್ತೀವಿ, ಅರ್ಥ ಆಯ್ತಾ? ಏನಮ್ಮ ಲಕ್ಷ್ಮಮ್ಮ, ನೀವು ನೆಕ್ಸ್ಟು ಇನ್ಮೇಲೆ ಹುಷಾರಾಗಿರ್ಬೇಕಣಮ್ಮ. ಮೊಬೈಲ್ ಫೋನು ನಿಮಗೆಲ್ಲ ಗೊತ್ತಾಗಲ್ಲ, ಓದಿಲ್ಲ ಬರೆದಿಲ್ಲ ಅಂತ ಅಂದ್ಬಿಟ್ಟು ಹೆಂಗೆ ಬೇಕೋ ಹಂಗೆ ಮೊಬೈಲು ಬಳಸೋಂಗಿಲ್ಲ, ಅರ್ಥ ಆಯ್ತಾ? ನೋಡ್ರಿ, ಈಗ 50,000 ರೂಪಾಯಿ ಯಾರು ಕೊಡ್ತಾರೆ? 50,000ನ ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ಯಾರೋ ಫೋನ್ ಮಾಡಿದ್ರು, ಅಪರಿಚಿತ ವ್ಯಕ್ತಿಗಳು ಫೋನ್ ಮಾಡಿದ್ರು, ಗೊತ್ತಿಲ್ದಾರ ಫೋನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀವು ಏಕಾಏಕಿ ಅವ್ರಿಗೆ ನಂಬರ್ ಕೊಟ್ಟರೆ ಏನರ್ಥ? ವಿಚಾರಿಸ್ಬೇಕಲ್ವಾ? ನಿಮ್ಮ ಮಗಳು ಹೇಳಿದ್ರೆ ಕೊಡಬೇಕಷ್ಟೇ. ಏಕಾಏಕಿ ನೀವು ಕೊಡೋದು, ಈ ಥರ ದುಡ್ಡು ಕಳ್ಕೊಂಡು ಬರೋದು, ನೀವೆಲ್ಲ ರೈತರು. 50,000 ರೂಪಾಯಿ ದುಡಿಬೇಕು ಅಂತಂದರೆ 1.5 ವರ್ಷ 2 ವರ್ಷ ಬೇಕು. ಈ ಒಂದು ರೇಟಲ್ಲಿ, ಈಗಿನ ಬೆಳೆ ರೇಟಲ್ಲಿ 50,000 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ? ಏನು ಗೌಡ್ರೆ, ನಿಜನ ಸುಳ್ಳ? ಹೌದು ಸಾ, ನೀವು ಹೇಳ್ತಿರೋದು ಸರಿ ಐತೆ. ಏನು ಮಾಡ್ತೀರಾ, ಏನೋ ಒಂಚೂರು ಎಡವಟ್ಟು ಆಗಿಬಿಟ್ಟೈತೆ. ಇದೊಂದ್ಸಲಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಕೊಡಿ ಸಾ, ನಿಮ್ಮ ಕೈ ಮುಗಿದ್ದೀವಿ ಸೋ. ಏನೋ ಬಡ್ರ ಮಕ್ಕಳು ಬದಿಕೆಂಬ್ಲಿ ಅದೊಂದು 50,000 ರೂಪಾಯಿ ಹುಡುಕಿ ಕೊಟ್ಬಿಡಿ ದಯವಿಟ್ಟು. ರೇ ಲಾಸ್ಟ್ ಟೈಮೇ ನಿಮಗೆ ವಾರ್ನ್ ಮಾಡಿದ್ದೀನಿ ನಾನು, ಈ ಥರ ಕುಡ್ಕೊಂಡು ಸಾರ್ವಜನಿಕ ಪ್ರದೇಶದಲ್ಲಿ ಓಡಾಡಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಅಂತಾನೆ. ನೀವು ಈ ಥರ ಸರ್ಕಾರಿ ಕಚೇರಿಗಳಿಗೆ, ಆ ಪೊಲೀಸ್ ಸ್ಟೇಷನ್ಗಳಿಗೆ ಕುಡಿದು ಬಂದರೆ ಹೇಗ್ರಿ ಸರಿ ಇರುತ್ತೆ ಅಂದ್ರಿ? ಎಜುಕೇಟೆಡು ನಿಮ್ಮ ಬಗ್ಗೆ ಗೌಡ್ರು ಹೇಳ್ತಿರ್ತಾರೆ, ಆದರೂ ಗೌಡ್ರ ಜೊತೆಲಿ ಓಡಾಡ್ಕೊಂಡಿರ್ತೀರ ನೀವು. ಏನು ಯಾವಾಗಲೂ ಡ್ರಿಂಕ್ಸ್ ಮಾಡ್ತಿರಲ್ವ? ಏನು ಅನ್ಸಲ್ವೇನೆ ನಿಮಗೆ? ರೇ ಸೀನಪ್ಪ, ಎತ್ತಿರಿ ತಲೆ ಮೇಲೆ. ಅಯ್ಯೋ, ನಾನು ಹಂಗೆ ಅನ್ಕೊಂತೀನಿ ಸಾ, ಎಣ್ಣೆ ಕುಡಿಬಾರ್ದು ಅಂತಾನೆ ಅನ್ಕೊಂತೀನಿ.
ಏನು ಮಾಡ್ತೀಯ? ಎಣ್ಣೆನೇ ನಾನು ಬಿಡ್ತಿಲ್ಲ ಹಾಂ, ಎಣ್ಣೆ ಅಂಗಡಿ ಕಡೆಗೆ ಹೋಗೋದೇ ಬೇಡ ಅಂತ ನಾನು ಸುಮ್ಮನೆ ಕುಂತಿರ್ತೀನಿ. ನನಗೆ ಗೊತ್ತಿಲ್ದಂಗೆ ಕಾಲುಗಳು ಯಾವಾಗಲೂ ಎಣ್ಣೆ ಅಂಗಡಿ ತ ಕರ್ಕೊಂಡು ಹೋಗಿರ್ತಾವೆ ಏನು ಮಾಡೋಣ ಹೇಳ್ರಿ? ಹಾಂ, ಇಲ್ಲ ಇನ್ಮೇಲೆ ಕಮ್ಮಿ ಮಾಡ್ತೀನಿ ಹೇಳಿ ಕುಡಿಯೋದು. ದುಡ್ಡು ಇಲ್ಲ ಏನೂ ಇಲ್ಲ, ಎಣ್ಣೆ ಕುಡಿಯೋದು ಕಮ್ಮಿ ಮಾಡ್ತೀನಿ ಹೇಳ್ರಿ. ಲೇ ಸೀನಾ, ಸುಮ್ಮನಿರ್ಲ, ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ. ಅಯ್ಯ ನೀನು ಬಾಯಿಗೆ ಮಣ್ಣು ಹಾಕ. ನೀನು ಎಲ್ಗನ ಕರ್ಕೊಂಬರೋಕ್ಕೆ ಭಯವಾದಂಗೆ ಹಾಕೈತಾರಲ್ಲ, ಆ ಪೊಲೀಸ್ನರ ಎದುರಿಗೆ ಮಾತಾಡ್ತಿಲ್ಲ. ನೀನು ಮಾತಾಡ್ಬೇಡ, ಸುಮ್ಮನೆ ನಿನ್ಕಳ ಇಲ್ಲಿ. ಈಗ ಕಂಪ್ಲೇಂಟ ಬರ್ಕೊಟ್ಟು ಹೋಗ್ತೀವಿ. ಹಾಂ, ಅಲಸ್ಮಕ್ಕ ಯಾರ ಕೈಗೆ ನನ್ನ ಮೊಬೈಲ್ ಕೊಟ್ಟು ಕಳಿಸ್ತೈತಿ, ಅದೇನು ಬೇಕು ಎಲ್ಲ ಮಾಹಿತಿ ತಗೊಂಡು ದಯವಿಟ್ಟು ನಿಮ್ಮ ಕೈ ಮುಗಿತೀವಿ. ಒಂಚೂರು ಇದನ್ನ ಬೇಗ ರೆಡಿ ಮಾಡಿಸ್ಕೊಡಿ 50,000 ರೂಪಾಯಿ ಉಂಡಂಗಲ್ಲ ತಿಂದಂಗಲ್ಲ ಬಡವ್ರು ಇವ್ರು ನೋಡ್ಕೊಂಡೊಂದು ವ್ಯವಸ್ಥೆ ಮಾಡಿಸಿ ಗೌಡ್ರೆ, ನೀವೆಲ್ಲ ಈ ಥರ ಕೇಳ್ಕೊಂಬಕ್ಕೆ ಹೋಗ್ಬೇಡಿ. ಎಲ್ಲ ಇದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ನಾವು ಮಾಡೇ ಮಾಡ್ತೀವಿ. ಅಪರಾಧಿಗಳು ಹಿಡಿಯೋದೇ ಅಲ್ವ ನಮ್ಮ ಕೆಲಸ, ಪೊಲೀಸ್ನವ್ರ ಕೆಲಸ. ದಯವಿಟ್ಟು ಈ ಥರ ಎಲ್ಲ ರಿಕ್ವೆಸ್ಟ್ ಮಾಡೋಕ್ಕೇನು ಹೋಗಬೇಡಿ. ಆಯಿತು, ಕಂಪ್ಲೇಂಟ್ ಬರ್ಕೊಟ್ಟೋಗಿ. ಲಕ್ಷ್ಮಕ್ಕ, ನಿಮ್ಮದು ಮೊಬೈಲ್ ಕೊಡಬೇಕಾಗುತ್ತೆ. ಮೊಬೈಲ್ ಅಂದರೆ ನೀವು ಯಾವ ಫೋನಿಂದ, ಯಾವ ನಂಬರಿಂದ ನಿಮಗೆ ಫೋನ್ ಬಂದಿತ್ತು ಅನ್ನೋ ಒಂದು ಮಾಹಿತಿ ಬೇಕು. ಮತ್ತು ಒಂದು ಮೆಸೇಜ್ ಬಂದಿತ್ತಲ್ಲ, ಆ ಮೆಸೇಜನ್ನು ಕೂಡ ನಮಗೆ ಬೇಕಾಗುತ್ತೆ. ಯಾವ ಡೊಮೈನಿಂದ ನಮಗೆ ನಿಮ್ಮ ಫೋನಿಗೆ ಮೆಸೇಜ್ ಬಂದಿತ್ತು, ಯಾರು ಕಳಿಸಿದ್ದಾರೆ ಅಂತ ನಾವು ಟ್ರೇಸ್ ಮಾಡಬೇಕು. ಅರ್ಥ ಆಯ್ತಾ? ಅವ್ರನ್ನ ಟ್ರ್ಯಾಕ್ ಎಲ್ಲ ಮಾಡಿ ಕಾಲ್ ರೆಕಾರ್ಡ್ಸ್ ಎಲ್ಲ ತೆಗೆಸಿ ಯಾರ ಕಡೆಯಿಂದ ಫೋನ್ ಬಂದಿದೆ ಅಂತ ನಾವು ಸೈಬರ್ ಕ್ರೈಮ್ನವ್ರಿಗೆ ಕೊಟ್ಟು ವಿಚಾರಿಸ್ಬೇಕಾಗುತ್ತೆ. ಸ್ವಲ್ಪ ತಡ ಆಗುತ್ತೆ, ಕಾಯಬೇಕು ಗೌಡ್ರೆ. ಯಾಕಂದರೆ ಇವೆಲ್ಲ ಬೇರೆ ಬೇರೆ ಕೈಯಲ್ಲಿ ಕೆಲಸ ಆಗೋದು, ಇಮ್ಮಿಡಿಯೇಟಾಗಿ ಮಾಡೋಕ್ಕಾಗಲ್ಲ. ಅದರಿಂದಾಗಿ ಸ್ವಲ್ಪ ತಡವಾಗುತ್ತೆ. ಮಾಹಿತಿ ತಿಳಿದ ತಕ್ಷಣ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಏನಮ್ಮ, ಅರ್ಥ ಆಯ್ತಾ? ಇನ್ನು ಮೇಲಾದರೂ ಸ್ವಲ್ಪ ಹುಷಾರಾಗಿರಿ. ಆಯಿತು ಭಾಳ ಉಪಕಾರ ಆಯಿತು. ಏನಂದ್ರೆ ಎಮ್ಗೊಂದಿಟ್ಟು ದುಡ್ಡು ಸಿಕ್ಬಿಟ್ರೆ, ಆ ಕಳ್ತನ ಇರೋ ದುಡ್ಡು ಸಿಕ್ಬಿಟ್ರೆ ಅಷ್ಟೇ ಸಾಕು. ಗೌಡ್ರೆ, ನೀವು ತಲೆ ಕೆಡಿಸ್ಕೊಂಬಕ್ಕೋಬೇಡ್ರಿ. ನಾವು ನಮ್ಮ ಪ್ರಯತ್ನ ಮಾಡೇ ಮಾಡ್ತೀವಿ, ನಿಮಗೆ ನ್ಯಾಯ ಕೊಡಿಸ್ತೀವಿ. ಏನಮ್ಮ ಲಕ್ಷ್ಮಮ್ಮ, ನಿಮ್ಮದು ಯಾವುದು ಬ್ಯಾಂಕು, ಆ ಬ್ಯಾಂಕ್ ಡೀಟೇಲ್ಸನ್ನು ತರಬೇಕಾಗುತ್ತೆ. ನಾವು ಬ್ಯಾಂಕಿಗೆ ಹೋಗಿ ವಿಚಾರಿಸ್ತೀವಿ. ಆ ಬ್ಯಾಂಕಲ್ಲಿ ಯಾವ ಕಡೆಯಿಂದ ಡೆಪಾಸಿಟ್ ಆಗಿದೆ, ಯಾರಿಗೆ ಹೋಗಿದೆ ದುಡ್ಡು ಅಂತ ಎಲ್ಲ ತಿಳ್ಕೊತೀವಿ. ಅರ್ಥ ಆಯ್ತಾ? ಮತ್ತು ನಿಮ್ಮದೊಂದು ಫೋನ್ ನಂಬರು, ನಿಮ್ಮದು ಫೋನು, ಆ ಮೆಸೇಜ್ ಬಂದಿರೋದನ್ನು ಎಲ್ಲ ನಿಮ್ಮ ಮಗಳ ಕೈಗೆ ಯಾರ ಕೈಗಾನ ಕೊಟ್ಟು ಕಳಿಸ್ಬಿಡಿ. ನಾವೆಲ್ಲ ಡೀಟೇಲ್ಸ್ ತಗೊಂಡು ನಮ್ಮ ಇದನ್ನು ಸ್ಟಾರ್ಟ್ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ನಂಜುಂಡಪ್ಪರಿಗೆ ನಿಮ್ಮ ಕಂಪ್ಲೇಂಟ್ ಕೊಟ್ಟೋಗಿ ಡೀಟೇಲ್ ಆಗಿ. ಆತು ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಮಸ್ಕಾರ, ಬರ್ತೀವಿ ನಾವಿನ. ನಿಮ್ಮ ಕಾಲೇ ಬೀಳ್ತೀನಿ, ನೋಡ್ಕೊಂಡು ರಪ್ಪನೊಂದು ವ್ಯವಸ್ಥೆ ಮಾಡಿಕೊಡಿ ನನಗೆ ಕಳ್ಕೊಂಡ್ರೆ ದುಡ್ಡು ಸಿಗಂಗೆ ಮಾಡಿ ನಿಮ್ಮ ಕೈ ಮುಗಿತೀನಿ. ಲಕ್ಷ್ಮಕ್ಕ, ಸಾಕು ನಡಿಯೋ ಮಣಿ, ಡೌ ಮಾಡಿದ್ದು ಒಬ್ಬೊಬ್ಬೊಬ್ಬ ಒಂದು ಸಲ ಅಳ್ತಾಳೆ, ಒಂದು ಸಲ ಸುಮ್ಕಿರ್ತಾಳೆ. ನಡಿ ಸಾಕಿನ. ಆಯಿತು ಕಣಮ್ಮ, ನಾವು ಪ್ರಯತ್ನ ಮಾಡ್ತೀವಿ. ಬನ್ನಿ, ಆಯ್ತು, ಬನ್ನಿ, ಕಂಪ್ಲೇಂಟ್ ಕೊಡು ಬನ್ನಿ. ನಮಸ್ಕಾರ ಹಾಂ, ಬರ್ರಿ. ಯಾವಾಗ ನಾವು ಊರ ಕಡೆಗೆ, ಈ ನಡುವೆ ನಮ್ಮ ಊರ ಕಡೆಗೆ ಬರಲೇ ಇಲ್ಲ. ಬನ್ನಿ ಸಂಜೆ ಮೇಲೆ ನುಗ್ಗೆಕಾಯಿ, ಬಾಳೆಕಾಯಿ, ತೆಂಗಿನಕಾಯಿ, ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಣ್ಣು, ಏನೇನೈತೆ ಎಲ್ಲ ಕೊಟ್ಟು ಕಳಿಸ್ತೀವಿ. ಬರ್ರಿ. ಪ್ರೀತಿ ವಿಶ್ವಾಸ ಲಂಚ ಗಿಂಚ ಅನ್ಕೊಂಬೋಬೇಡಿ. ಇದು ನಮ್ಮ ಸಾಹೇಬ್ರ ಮೇಲಿರೋ ಪ್ರೀತಿ ವಿಶ್ವಾಸ ಅಷ್ಟೆ. ಬನ್ನಿ ಊರ ಕಡೆಗೆ. ಆಯಿತು, ಬರ್ತೀವಿ. ರೇ ಸೀನಪ್ಪರೇ, ನೀವು ನಾಲೆಡ್ಜಬಲ್ ಪರ್ಸನ್ ಆಗಿ ಯಾವಾಗಲೂ ಡ್ರಿಂಕ್ಸ್ ಮಾಡ್ಕೊಂಡು ಓಡಾಡ್ತೀರಲ್ರಿ, ಸ್ವಲ್ಪ ಕಡಿಮೆ ಮಾಡ್ರಿ, ಜವಾಬ್ದಾರಿಯುತವಾಗಿ ವರ್ತಿಸ್ರಿ. ಅಯ್ಯೋ ಬಿಡಿ ಸಾದ್ರು, ಕತೆ ಯಾವ್ದು ಕೇಳ್ತೀರ? ಎಣ್ಣೆ ಕುಡಿಯೋದೇ ನಮ್ಮ ಜವಾಬ್ದಾರಿ ಅಷ್ಟೇ. ಬರ್ತೀನಿ ಸೈನಾ.